ವಿಷಯ ಗೊತ್ತಾದ ತಕ್ಷಣ ಎಲ್ಲ ಬಂದ್ಬಿಟ್ಟವ್ರು ನಾನು ನೋಡಕ್ಕೆ. ರಿವೀಲ್ ಆದ ತಕ್ಷಣ ಹಾಯ್. ಇವತ್ತು ಸ್ಟೂಡೆಂಟ್ ಮೇಲೆ ಸ್ಟೂಡೆಂಟ್. ಮಧ್ಯಾಹ್ನ 5th ಬ್ಯಾಚ್ ಸ್ಟೂಡೆಂಟ್ ಬಂದಿದ್ರು. ಏನ್ ತಂದಿದ್ಯಾ ಚಿನಿ ನನ್ಗೋಸ್ಕರ? ಬಿಲ್ ಹಾಕೋದ್ ಗೊತ್ತಾ? ಹಾ, ನಮ್ ಸಬ್ಸ್ಕ್ರೈಬರ್ಗೂ ಗೊತ್ತಾಗ್ಲಿ ಹೇಳ್ಕೊಡು. ಶಕ್ತಿ ಮೀರ್ ಹೋರಾಡಿದ್ದೀನಿ. ನಿನ್ಗೋಸ್ಕರನೇ. ಏನ್ಕೋಸ್ಕರ? ಉಪ್ಪುನು ಬಿಡ್ಸ್ಕೊಡ್ತಾನೆ ನಮ್ಮ ಅಪ್ಪು. ಎಷ್ಟು ಚೆನ್ನಾಗಿ ಏನ್ ಗೊತ್ತಾ, 11 ಗಂಟೆ ಆದ್ರೂ ಹೊಟ್ಟೆಗೆ ಅನ್ನ ತಿನ್ನಕ್ಕಿಲ್ವಾ? ಏನ್ ಗೊತ್ತಾ ಪಾಪ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿಗೆ 8 ಡೇಸಲ್ಲೇ ನಮ್ಮ ಸ್ಟೂಡೆಂಟ್ ಎಲ್ಲರೂ ಸರ್ಟಿಫಿಕೇಷನ್ ತೊಗೊಂಡು ಹೋಗಿದ್ರು. ಬಟ್ ನೆನ್ನೆ ವಿಷಯ ಗೊತ್ತಾದ ತಕ್ಷಣ ಇವತ್ತೆಲ್ಲರೂ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದಾರೆ ಗೈಸ್. ಒಂಥರ ಖುಷಿ ಆಗ್ತೈತೆ. ಸೊ ಈ ಥರ ಒಂದು ಬಾಂಡಿಂಗು ಏನೋ ಒಂಥರ ನಾವೆಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಸಿಗೋದಿಲ್ಲ ಈ ಥರ ಒಂದು ಖುಷಿ. ಸೊ ಆ ಥರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಅವರೆಲ್ಲ ಬಂದಿರೋದನ್ನ ನೋಡಿ. ಸೊ ಇವಾಗ ಹೋಗಿ ಅವ್ರನ್ನ ಆಲ್ರೆಡಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಇವಾಗಲೂ ಮತ್ತೆ ಹೋಗಿ ಮಾತಾಡಿಸ್ಬೇಕು. ಕಾಫಿ ನಮ್ಮ ಮಮ್ಮಿ ಮಾಡೋ ಟೀ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಅವ್ರು ಮಾಡಲಿಲ್ಲ ಅಂದ್ರೂ ಮಾಡಿ ಅವರೇ ಮಾಡಿಕೊಡಿ ಅಂತ ಆಂಟಿ ಅಂತ ಕೇಳ್ಕೊಂಡು ಕುಡಿತಿದ್ರು. ಅಷ್ಟು ಬಾಂಡಿಂಗು ಗೈಸ್. ಸೊ ಓಕೆ, ಇವಾಗ ಹೋಗಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಹಾಯ್. ಕರೆಕ್ಟಾಗಿ ಇವತ್ತು 8 ಡೇಸಲ್ಲಿ ಕ್ಲಾಸ್ ಮುಗ್ದಿದ್ದು. ವಿಷಯ ಗೊತ್ತಾದ ತಕ್ಷಣ ಎಲ್ಲ ಬಂದ್ಬಿಟ್ಟವ್ರು ನಾನು ನೋಡಕ್ಕೆ. ರಿವೀಲ್ ಆದ ತಕ್ಷಣ ಹಾಯ್ ಹಾಯ್ ಮಾಡಿ. ಹಾಯ್ ಹಾಯ್ ಮಾಡು. ನಮ್ಮನೇಲಿ ಒಂದು ಚೋಟು ಮಲ್ಕೊಬಿಟ್ಟದೆ. ಹಾಯ್ ಮಾಡು. ನೋಡಿ ಇವಳ ಜೊತೆ ಚೆನ್ನಾಗಿರ್ತಿದ್ಲು, ಮೀಟ್ ಆಗಿದ್ರೆ ಈಗ ಇಲ್ಲಿ ಇಷ್ಟ. ಓಯ್ ಇಲ್ಲ ಹಾಯ್ ಮಾಡಿ. ಹಾಯ್ ಮಾಡಿ. ಹಾಯ್ ಮಾಡಲ್ವಾ? ಅವಶ್ಯಕತೆ ಇರಲಿಲ್ಲ. ಸಾಕಾಗ್ತಿದ್ದೆಲ್ಲ ಏನು ಅವಶ್ಯಕತೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಕೊಡ್ರೆ ಆಗಲ್ಲ ನನಗೆ. ಸೈಲೆಂಟ್ ಆಗಿ ನವರಾತ್ರಿ ಟೈಮಲ್ಲಿ ಅಂತ ಇನ್ನೊಬ್ರು ಮಾಡ್ಬಿಡಿ. ಸಿರಿ ಡ್ಯಾನ್ಸ್ ನೋಡ್ರಪ್ಪ ಈಗ. ಆಡು ಸಿರಿ. ಸಿರಿಯ ಕಂಗ್ರ್ಯಾಚುಲೇಷನ್ ಜಾನು. ಸಿರಿ ಹಾಯ್ ಬಾಯ್. ಸಿರಿ ಐ ಮಿಸ್ ಯು ಲಾಟ್. ನಿನ್ನ ಮಿಸ್ ಮಾಡ್ಕೋತೀನಿ ನಾನು ಇನ್ಮೇಲೆ. ಬಾಯ್ ಏನು ಸಿರಿ? ಅವಳು ಡ್ಯಾನ್ಸ್ ಹೋಗೆ ಸಿರಿ ಬಾಯ್. ಅವಳು ಡ್ಯಾನ್ಸ್ ಆಫ್ ಮಾಡು. ಮುಸುಡಿ ಅಮ್ಮನ್ ಮುಸುಡಿ ಹೆಂಗೈತೆ ಚಿನಿಯ? ಅಮ್ಮನ್ ಮುಸುಡಿ ತೋರಿಸ್ಬಿಡು ಸಿರಿ. ಇಲ್ಲಿ ಅಮ್ಮನ್ ಮತ್ತೆ ಹೆಂಗಿದಪ್ಪ ಸಿರಿ ನೋಡು. ದೊಡ್ಡಮ್ಮಂಗ್ ತೋರ್ಸು. ಹಾಯ್. ಪಾಕಿಸ್ತಾನಾಗ ಹೋಗೋಣ, ಬರ್ತೀಯಾ? ಹೇಳು. ಯಾಕೆ ಪಾಕಿಸ್ತಾನ? ಯಾಕೆ? ನಾವು ಇಂಡಿಯಾನಾ ಪಾಕಿಸ್ತಾನನಾ? ಇಂಡಿಯಾನಾ? ಯಾರು ಹೇಳಿದ್ದು? ಇಲ್ಲ, ಪಾಕಿಸ್ತಾನದಲ್ಲಿ ಇರೋದು ನಾವು.
ಆಯ್ತು ಹೋಯ್ತೀನಿ ಬಿಡು. ಹೇಳು, ನಾವು ಇಂಡಿಯಾನ ಪಾಕಿಸ್ತಾನನ? ಯಾವ ಇರುವೆನ ಸಾಯಿಸ್ತೀಯ ನೀನು? ಅಲ್ಲ, ಇರುವೆ ಯಾವುದು? ಬ್ಲ್ಯಾಕ್ ಇರುವೆ ಸಾಯಿಸ್ತೀಯಾ, ರೆಡ್ ಇರುವೆ ಸಾಯಿಸ್ತೀಯಾ? ಯಾಕೆ ಕಚ್ಚುತ್ತೆ? ಅದು ಪಾಕಿಸ್ತಾನನಾ? ಬ್ಲ್ಯಾಕ್ ಇರುವೆ ಹಾ ಅದಕ್ಕೆ ಅದು ಇಂಡಿಯಾನಾ? ರೆಡ್ಡು ರೆಡ್ ಇಷ್ಟ ಇಲ್ವಾ ನಿಂಗೆ? ಚೈನಾ ಇಷ್ಟನಾ? ಯಾಕೆ ಇಂಡಿಯಾ ಇಷ್ಟಪಡ್ಬೇಕು ನೀನು? ಐ ಲವ್ ಮೈ ಇಂಡಿಯಾ ಅನ್ಬೇಕು. ಏನ್ ತಂದಿದ್ಯಲ್ಲ ನನಗೋಸ್ಕರ ನೀನು? ಹಾಯ್, ಇವತ್ತು ಸ್ಟೂಡೆಂಟ್ ಮೇಲೆ ಸ್ಟೂಡೆಂಟ್. ಮಧ್ಯಾಹ್ನ 5th ಬ್ಯಾಚ್ ಸ್ಟೂಡೆಂಟ್ ಬಂದಿದ್ರು. ಏನ್ ತಂದಿದ್ಯಾ ಚಿನಿ ನನಗೋಸ್ಕರ? ಏನ್ ತಂದಿದ್ಯಾ ನನಗೋಸ್ಕರ? ಹೇಳ ಗೈಸ್. ನೋಡಿ, ಹಳೆ ಕಾಲದ ಸೀರೆ ಇರೋದ್ ಮಜಾನೇ ಬೇರೆ. ಅಕ್ಕ, ನಾನು ಅವತ್ತು ಅಮ್ಮಗೆ ಎಷ್ಟು ಸೀರೆ ಹೇಳ್ದೆ ಹೊಲ್ಸ್ಬೇಡ ಅಂತ, ಆದ್ರೂ ಹೊಲ್ಸ್ದೆ. ನೀನ್ ಬಿಡಪ್ಪ, ಬಿಡು ಬಿಡು. ಅಕ್ಕ, ಇವತ್ತು ಎಲ್ಲ ಹೋಗಿ ಏನೋ ತಗೊಬಂದ ಇವನು. ಗರ್ಲ್ ಫ್ರೆಂಡ್ಗೋಸ್ಕರ ರಿಂಗ್ ತರಕ್ ಹೋಗಿದ ಗೈಸ್ ಚಂದು. ಫ್ರೆಂಡ್ಗೂ ಅಲ್ಲ, ಮಾಮೂಲಿ ಸುಮ್ನೆ ಹಂಗೆ ಯಾರಿಗೋ ಕೊಡ್ಸಕ್ ಹೋಗಿದ್ದ. MS ಗೋಲ್ಡ್ ಅಂಡ್ ಡೈಮಂಡ್ ಹೋಗಿದ್ದ. ಚೆನ್ನಾಗೈತೆ ಸ್ಯಾರಿ. ನಿಮ್ಮ ಮದ್ವೆ ಸೀರೆನಾ? ಶಿವಣ್ಣ ಇರ್ಲಿ ಬಾ. ಯಾಕೆ ಬೇಗ ಹೋಯ್ತಾ ಇದ್ಯಾ? ಹಾ, ಯಾಕೆ ಬೇಗ ಹೊಟ್ಟೈತಾ ಇದೆಯಾ? ಬಾ ಅಪ್ಪು. ನಮ್ಮ ಅಪ್ಪುದ್ ಬರೀ ಆಟ, ಬರೀ ಆಟ. ಗೈಸ್, ಪ್ರವೀಣನ್ ಫೋನಿಂದ ಫೋಟೋ ಚೆನ್ನಾಗಿ ಬರ್ತದೆ ಅಂತ ಫೋಟೋ ತಗ್ಸ್ಕೋಬೇಕಂತೆ ಇವನು. ಯಾರಿಗೋ ಹುಡುಗಿ ಕೊಡೋಕೇನೋ? ಬಾಯ್ಲಿ ಚೋಟು. ಏನ್ ಚೋಟು ಹಿಂಗ್ ಮಾಡ್ಕೊಂಡಿದ್ಯಾ? ಗೈಸ್, ನಮ್ ಚೋಟು ಬಿದ್ಬಿಟ್ಟು ಕಾಲೇಟ್ ಮಾಡ್ಕೊಬಿಟ್ಟವನೆ. ಅದು ಮೂಳೆ ಗೇಟ್ ಆಗೈತೆ, ಕುಂಟ ಬಿದ್ದವನೆ. ಚೋಟು ತೋರ್ಸ್, ಮುಖ ತೋರ್ಸಿ ಈ ಕಡೆ. ಯಾವ ಕಾಲು? ಗೈಸ್, ಫೋನ್ ಮಾಡ್ಬಿಡ್ತಾನೆ. ಅಕ್ಕ ಬಾ ಇವೇ ಬಿಲ್ ಹಾಕುವೆ, ಅಕ್ಕ ಬಾ ಇವೇ ಬಿಲ್ ಹಾಕುವೆ ಅಂತ. ಕಲ್ತ್ಕೊಬಿಡೋ ಚೋಟು, ಹೇಳ್ಕೊಡ್ತೀನಿ. ನಂಗೂ ಅದೇ ಬೇಕು. ಆದರೆ ಮಾದುಗೆ ಇಷ್ಟ ಆಗೋದಿಲ್ಲ. ಈ ಟೈಮಲ್ಲಿ ಅವರು ಇವರು ಬರ್ತಿರ್ತಾರೆ ಜಾಸ್ತಿ ಕಸ್ಟಮರ್ಸ್ ಎಲ್ಲ. ಸೊ ಹಂಗಾಗಿ ಬೇಡ ಅಂತ ಹೇಳ್ತಿರ್ತಾರೆ. ಬಟ್ ಆದರೂ ನನಗೂ ಮನೇಲಿ ಬೇಜಾರು ಗೈಸ್, ಏನು ಮಾಡಲಿ. ಹಾಗಾಗಿ ನಾನು ಬಿಲ್ ಮಾಡೋಕ್ಕೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಅವ್ರು ಇರೋದು? ಇಬ್ಬರು ಹುಡುಗಿ ಬರ್ತಾರೆ, ಬಟ್ 8 ಗಂಟೆ ತನಕ ಇರ್ತಾರೆ ಅಷ್ಟೇ. ಮಾದವರು ಆಚೆ ನಿಂತಿದ್ದಾರೆ. ನಾವಿವಾಗ ಬಿಲ್ ಹಾಕಾಯ್ತು. ಚೋಟು ಮಾತಾಡೋ. ಕಣಕ್ಕ ಚೆನ್ನಾಗಿ ನಗೀತೀಯ ಕಣಕ್ಕ ಅಂತ. ಚೋಟು ಇವೇ ಬಿಲ್ ಹಾಕೋದು ಗೊತ್ತಾ? ಹಾ, ನಮ್ಮ ಸಬ್ಸ್ಕ್ರೈಬರ್ಗೂ ಗೊತ್ತಾಗ್ಲಿ, ಹೇಳ್ಕೊಡು. ಹಾ ಗೈಸ್, ಏನಿಲ್ಲ, ಎಂಟರ್ ಆಮೇಲೆ ಹೋಗಿ ವೆಹಿಕಲ್ ನಂಬರ್ನ ಆ್ಯಡ್ ಮಾಡಬೇಕು. ಅಲ್ಲಿಂದರೆ ನನ್ನ ಹೆಸರು ಕರ್ಕೊಬತ್ತವ್ರು ನಮ್ಮ ಯಜಮಾನ್ರು ಗೈಸ್. ಚೋಟು ಇವೇ ಬಿಲ್ ಹಾಕೋದು ಹೇಳ್ಕೊಡ್ತಾನಂತೆ ಮದು ಎಲ್ರಿಗೂ, ಆಡಿಯನ್ಸ್ಗೆ. ಹಾ ಅಲ್ಲಿ ನೋಡಿ ಫೋಟೋ ಸೆಕ್ಷನ್ಸು ನಿಮ್ಮ ಶಾಪಲ್ಲಿ. ಅಪ್ಪುದ್ ಫೋಟೋ ತಗೊಟ್ಟವನಲ್ಲ ಮದು. ಗೈಸ್ ನೋಡಿ, ಚಂದ ಫೋನ್ ನೋಡಿ. ವಾವ್, ಫೋನ್ ಅಲ್ಲ ಫೋಟೋ ನೋಡಿ ಅಂತ. ಇದು ಯಾವ್ದಿದೆ ಪ್ರವೀಣ್ ಫೋನು? ಯಾವುದು? ರಿಯಲ್ಮಿ. ಅಪ್ಪುದೊಂದು ಫೋಟೋ ತೆಗ್ದ್ಬಿಟ್ಟವನೆ ಗೈಸ್. ಅದನ್ನ ನೋಡ್ಬಿಟ್ಟು ಅವನಿಗೆ ತಡ್ಕೋಕಾಯ್ತಲ್ಲ. ನಂದು ಏನು ಇಲ್ಲ. ನಾನ್ ಬರೀ ಕ್ಯಾಶುವಲ್ ಆಗಿ ಚೆನ್ನಾಗೈತೆ, ಕ್ಲಾರಿಟಿ ಸಖತ್ತಾಗೈತೆ ಗೈಸ್. ನಮ್ಮ ಯಜಮಾನ್ರು ಮಾತಾಡೋದಿಲ್ಲ ಅಂತೀರಿ, ಈ ವಿಡಿಯೋ ಮುಖಾಂತರ ಕೇಳಿಸ್ಕೊಳ್ಳಿ ಹೆಂಗ್ ಮಾತಾಡ್ತಾರೆ ಅಂತ. ನೋಡ್ರೆ, ನಾನ್ ಶಕ್ತಿ ಮೀರ್ ನೋಡ್ಕೊಂಡಿದ್ದೀನಿ, ನಾನ್ ಶಕ್ತಿ ಮೀರ್ ಹೋರಾಡಿದ್ದೀನಿ. ಯಾರಿಗೋಸ್ಕರ? ನಿಂಗೋಸ್ಕರನೇ. ಏನ್ಕೋಸ್ಕರ? ನಮ್ಮ ಹೆಂಡತಿ ಮಕ್ಳಿಗೆ ಅಂತ ಹೇಳು. ಹೆಂಡತಿ ಮಕ್ಳಿಗೆ ಅಂತ ಹೇಳು. ಏನ್ರ ವಿಷಯದ ಬಗ್ಗೆ ಮಾತಾಡ್ತಾವ್ರೆ ಅಂತ ಪಾಪ ಅವ್ರು ಏನ್ ಕನ್ಫ್ಯೂಸ್ ಆಗಲ್ವಾ ಅಕ್ಕ? ಅದೇ ಏನ್ ಪರ್ಪಸ್, ಏನ್ ವಿಷಯ? ವಯಸ್ ನಂಗೂ ದಾಳಿಂಬೆಣ್ಗೂ ಆಗ್ ಬರೋದಿಲ್ಲ.
ನನಗೆ ಅದನ್ನ ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ವಿಷಯದ ಬಗ್ಗೆ ಚರ್ಚೆ ನಡೀತಿದೆ. ಚೆನ್ನಾಗಿ ತಿಂದ್ರೆ ತಾನೇ ಇಂಪ್ರೂವ್ಮೆಂಟ್ ಆಗೋದು ಪಾಪು ಗ್ರೋತಿಂಗ್ ಕಮ್ಮಿ ಐತೆ ಆಗುತ್ತೆ ಅಂತ ಬೈತಿದ್ದಾರೆ. ಬಟ್ ನನಗೂ ಅದ್ ಅಕ್ಕ ಅದ್ ಬಿಡಿಸ್ತಾ ಇದ್ದಂಗೆ ವಾಮಿಟ್ ನನಗೆ. ಸ್ವಲ್ಪ ಉಪ್ಪು ಮೆಣಸು ಹಾಕೊಂಡು ತಿನ್ನು. ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ನಮ್ಮ ಅಪ್ಪನು ಬಿಡಿಸ್ಕೊಡ್ತಾನೆ. ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಏನ್ ಗೊತ್ತಾ 11 ಗಂಟೆ ಆದ್ರೂ ಹೊಟ್ಟೆಗೆ ಅನ್ನ ತಿನ್ನಕ್ಕಿಲ್ವಾ? ಏನ್ ಗೊತ್ತಾ ಪಾಪು? ಕೆಲಸ ಗೈಸ್, ಇದು ನನ್ನ ಸ್ಟೂಡೆಂಟ್ ಕೊಟ್ಟಿದ್ದ ಸೀರೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಒಂಥರ ಫುಲ್ಲು ಟ್ರೆಡಿಷ್ನಲ್ಲಾಗಿ ಚೆನ್ನಾಗೈತೆ. ಸೊ ಅವ್ರು ಬಂದು ಮಾತಾಡ್ಸ್ಕೊಂಡು ಹೋಗಿದ್ರೆ ಅದ್ರ ಖುಷಿ ಇನ್ನೇನಿರಲಿಲ್ಲ. ಬಟ್ ಏನೋ ಪಾಪ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಯಾವಾಗಾದರೂ ವೇರ್ ಮಾಡಬೇಕು, ವೇರ್ ಮಾಡಿದಾಗ ತೋರಿಸ್ತೀನಿ. ಚೆನ್ನಾಗಿದೆ, ಆದರೆ ಒಂಥರ ಡಿಫ್ರೆಂಟಾಗಿ ಕಲರ್ ಒಂಥರ ಚೆನ್ನಾಗಿ ಅನಿಸ್ತೈತೆ.